ಆತ್ಮೀಯ ಸ್ಪರ್ಧಾ ಮಿತ್ರರೆಲ್ಲರಿಗೂ KSP ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವೇನಾದರೂ ಮೊದಲನೇದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಸ್ತುತ ಮೂಲಭೂತ ಹಕ್ಕು ಅಲ್ಲ? ಆಪ್ಷನ್ ಎ ಸಮಾನತೆಯ ಹಕ್ಕು, ಆಪ್ಷನ್ ಬಿ ಶೋಷಣೆ ವಿರುದ್ಧ ಹಕ್ಕು, ಆಪ್ಷನ್ ಸಿ ಆಸ್ತಿಯ ಹಕ್ಕು, ಆಪ್ಷನ್ ಡಿ ಸಾಂವಿಧಾನಿಕ ಪರಿಹಾರಗಳ ಹಕ್ಕು. ಫ್ರೆಂಡ್ಸ್, ಯಾರು ವಿಡಿಯೋನ ಅರ್ಧಕ್ಕೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ತಿಯ ಹಕ್ಕು. ಪ್ರಸ್ತುತ ಆಸ್ತಿಯ ಹಕ್ಕು ಕಾನೂನಿನ ಹಕ್ಕಾಗಿದೆ. ಎರಡನೇ ಪ್ರಶ್ನೆ, ಭಾರತದಲ್ಲಿ ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸಲು ಡ್ಯಾಶ್. ಆಪ್ಷನ್ ಎ ಸರಳ ಬಹುಮತ ಸಾಕು, ಆಪ್ಷನ್ ಬಿ ಸಂಪೂರ್ಣ ಬಹುಮತದ ಅಗತ್ಯವಿದೆ, ಆಪ್ಷನ್ ಸಿ ಪರಿಣಾಮಕಾರಿ ಬಹುಮತದ ಅಗತ್ಯವಿದೆ, ಆಪ್ಷನ್ ಡಿ ವಿಶೇಷ ಬಹುಮತದ ಅಗತ್ಯವಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಸರಳ ಬಹುಮತ ಸಾಕು. ಅವಿಶ್ವಾಸ ನಿರ್ಣಯವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು, ಅದೇ ರಾಜ್ಯಸಭೆಯಲ್ಲಿ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಮೂರನೇ ಪ್ರಶ್ನೆ, ಲೋಕಸಭೆಯಲ್ಲಿ ವಿವಿಧ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆಯ ಆಧಾರವೇನು? ಆಪ್ಷನ್ ಎ ಸಮುದಾಯ, ಆಪ್ಷನ್ ಬಿ ಭಾಷೆ, ಆಪ್ಷನ್ ಸಿ ಪ್ರದೇಶ, ಆಪ್ಷನ್ ಡಿ ಜನಸಂಖ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ ಜನಸಂಖ್ಯೆ. ನಾಲ್ಕನೇ ಪ್ರಶ್ನೆ, ಸಂಸತ್ತಿನ ಚುನಾವಣೆಗಳನ್ನು ನಡೆಸುವ ಸಂಪೂರ್ಣ ಪ್ರಕ್ರಿಯೆಯ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವನ್ನು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ECIಗೆ ವಹಿಸಲಾಗಿದೆ? ಆಪ್ಷನ್ ಎ 370ನೇ ವಿಧಿ, ಆಪ್ಷನ್ ಬಿ 324ನೇ ವಿಧಿ, ಆಪ್ಷನ್ ಸಿ 37ನೇ ವಿಧಿ, ಆಪ್ಷನ್ ಡಿ 30ನೇ ವಿಧಿ. ಸರಿಯಾದ ಉತ್ತರ ಆಪ್ಷನ್ ಬಿ 324ನೇ ವಿಧಿ. ಐದನೇ ಪ್ರಶ್ನೆ, ಭಾರತದ ಸಂವಿಧಾನವು ಯಾವ ದಿನ ಜಾರಿಗೆ ಬಂದಿತು? ಆಪ್ಷನ್ ಎ 26ನೇ ಜನವರಿ 1949, ಆಪ್ಷನ್ ಬಿ 26ನೇ ನವೆಂಬರ್ 1949, ಆಪ್ಷನ್ ಸಿ 26ನೇ ಜನವರಿ 1950, ಆಪ್ಷನ್ ಡಿ 26ನೇ ನವೆಂಬರ್ 1950. ಸರಿಯಾದ ಉತ್ತರ ಆಪ್ಷನ್ ಸಿ 26ನೇ ಜನವರಿ 1950. ಆರನೇ ಪ್ರಶ್ನೆ, ಸಾಮಾನ್ಯವಾಗಿ ಸಂಸತ್ತಿನ ಅಧಿವೇಶನದ ಮೊದಲ ವೇಳೆಯು? ಆಪ್ಷನ್ ಎ ಪ್ರಶ್ನೆ ವೇಳೆ, ಆಪ್ಷನ್ ಬಿ ಶೂನ್ಯ ವೇಳೆ, ಆಪ್ಷನ್ ಸಿ ಅಲ್ಪಾವಧಿಯ ಚರ್ಚೆ, ಆಪ್ಷನ್ ಡಿ ವಿಶೇಷ ಉಲ್ಲೇಖ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರಶ್ನೆ ವೇಳೆ. ಏಳನೇ ಪ್ರಶ್ನೆ, RTI ಕಾಯ್ದೆ 2005ರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ವಯಸ್ಸಿನ ಮಾನದಂಡಗಳು ಯಾವುವು? ಆಪ್ಷನ್ ಎ 18 ವರ್ಷಗಳು ಮತ್ತು ಮೇಲ್ಪಟ್ಟವರು, ಆಪ್ಷನ್ ಬಿ 21 ವರ್ಷಗಳು ಮತ್ತು ಮೇಲ್ಪಟ್ಟವರು, ಆಪ್ಷನ್ ಸಿ ಹೆಂಗಸರಿಗೆ 18 ವರ್ಷಗಳು ಮತ್ತು ಮೇಲ್ಪಟ್ಟವರು ಮತ್ತು ಗಂಡಸರಿಗೆ 21 ವರ್ಷಗಳು ಮತ್ತು ಮೇಲ್ಪಟ್ಟವರು, ಆಪ್ಷನ್ ಡಿ ವಯಸ್ಸಿನ ನಿಬಂಧನೆ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ವಯಸ್ಸಿನ ನಿಬಂಧನೆ ಇಲ್ಲ. ಎಂಟನೇ ಪ್ರಶ್ನೆ, ಭಾರತದಲ್ಲಿ ಪಂಚಾಯಿತಿ ರಾಜನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಮಹಾರಾಷ್ಟ್ರ.
ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ. 9ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಸರಿ ಇಲ್ಲ? ಆಪ್ಷನ್ ಎ ಉಚ್ಚ ನ್ಯಾಯಾಲಯಗಳು ಕೆಲವು ಪ್ರಕರಣಗಳಲ್ಲಿ ತಮ್ಮ ಪ್ರಾದೇಶಿಕ ನ್ಯಾಯವ್ಯಾಪ್ತಿಯ ಹೊರಗೆ ಸಹ ರಿಟ್ಗಳನ್ನು ಹೊರಡಿಸಬಹುದು. ಆಪ್ಷನ್ ಬಿ ಉಚ್ಚ ನ್ಯಾಯಾಲಯಗಳ ರಿಟ್ ನ್ಯಾಯವ್ಯಾಪ್ತಿಯು ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ವಿಸ್ತಾರವಾಗಿದೆ. ಆಪ್ಷನ್ ಸಿ ಉಚ್ಚ ನ್ಯಾಯಾಲಯದ ರಿಟ್ ನ್ಯಾಯವ್ಯಾಪ್ತಿ ಸಂವಿಧಾನದ ಮೂಲ ರಚನೆಯ ಭಾಗವಾಗಿಲ್ಲ. ಆಪ್ಷನ್ ಡಿ ರಿಟ್ಗಳನ್ನು ಹೊರಡಿಸುವ ತನ್ನ ಅಧಿಕಾರವನ್ನು ಸರ್ವೋಚ್ಚ ನ್ಯಾಯಾಲಯವು ಹೊಂದಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಉಚ್ಚ ನ್ಯಾಯಾಲಯದ ರಿಟ್ ನ್ಯಾಯವ್ಯಾಪ್ತಿ ಸಂವಿಧಾನದ ಮೂಲ ರಚನೆಯ ಭಾಗವಾಗಿಲ್ಲ. 10ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಅಥವಾ ಒಕ್ಕೂಟದ ಪಟ್ಟಿಯಲ್ಲಿದೆ? ಆಪ್ಷನ್ ಎ ವಿಮೆ, ಆಪ್ಷನ್ ಬಿ ಬೆಟ್ಟಿಂಗ್ ಮತ್ತು ಜೂಜು, ಆಪ್ಷನ್ ಸಿ ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ, ಆಪ್ಷನ್ ಡಿ ಕೃಷಿ ಶಿಕ್ಷಣ ಮತ್ತು ಸಂಶೋಧನೆ ಸೇರಿದಂತೆ. ಸರಿಯಾದ ಉತ್ತರ ಆಪ್ಷನ್ ಎ ವಿಮೆ. 11ನೇ ಪ್ರಶ್ನೆ, ರಾಜ್ಯಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ? ಆಪ್ಷನ್ ಎ ಇದು 250 ಸದಸ್ಯರ ಗರಿಷ್ಠ ಬಲವನ್ನು ಹೊಂದಬಹುದು. ಅದರಲ್ಲಿ 238 ಚುನಾಯಿತರಾಗಿದ್ದಾರೆ ಮತ್ತು 12 ನಾಮನಿರ್ದೇಶಿತರಾಗಿದ್ದಾರೆ. ಆಪ್ಷನ್ ಬಿ ಇದು ಶಾಶ್ವತ ಸಂಸ್ಥೆ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಸಿ ಸದನದ ಒಟ್ಟು ಸದಸ್ಯರಲ್ಲಿ 1/5 ಭಾಗವು ಕೋರಂ ಅನ್ನು ರೂಪಿಸುತ್ತದೆ. ಆಪ್ಷನ್ ಡಿ ನಾಮನಿರ್ದೇಶಿತ ಸದಸ್ಯರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಹೊಂದಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸದನದ ಒಟ್ಟು ಸದಸ್ಯರಲ್ಲಿ 1/5 ಭಾಗವು ಕೋರಂ ಅನ್ನು ರೂಪಿಸುತ್ತದೆ. 12ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಪ್ರಕಾರ ಮತದಾರರ ವರ್ಗವಲ್ಲ? ಆಪ್ಷನ್ ಎ ಸಾಮಾನ್ಯ ಮತದಾರರು, ಆಪ್ಷನ್ ಬಿ ಅರ್ಹ ಮತದಾರರು, ಆಪ್ಷನ್ ಸಿ ಅನಿವಾಸಿ ಮತದಾರರು, ಆಪ್ಷನ್ ಡಿ ಸೇವಾ ಮತದಾರರು. ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಹ ಮತದಾರರು. 13ನೇ ಪ್ರಶ್ನೆ, 2009ರ ಶಿಕ್ಷಣ ಹಕ್ಕು ಕಾಯ್ದೆಯು ಯಾವ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಉಚಿತ ಶಿಕ್ಷಣವನ್ನು ಖಾತರಿಪಡಿಸುತ್ತದೆ? ಆಪ್ಷನ್ ಎ 7ರಿಂದ 15 ವರ್ಷಗಳು, ಆಪ್ಷನ್ ಬಿ 6ರಿಂದ 14 ವರ್ಷಗಳು, ಆಪ್ಷನ್ ಸಿ 5ರಿಂದ 14 ವರ್ಷಗಳು, ಆಪ್ಷನ್ ಡಿ 6ರಿಂದ 15 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 6ರಿಂದ 14 ವರ್ಷಗಳು. 14ನೇ ಪ್ರಶ್ನೆ, ಆರೋಪಿಯನ್ನು ಬಂಧಿಸಿದ ನಂತರ ಈ ಕೆಳಗಿನವುಗಳಲ್ಲಿ ಯಾವುದು ಸ್ವೀಕಾರಾರ್ಹವಾಗಿದೆ? ಆಪ್ಷನ್ ಎ ಆತನನ್ನು ಸಾರ್ವಜನಿಕರ ಮುಂದೆ ಮೆರವಣಿಗೆ ಮಾಡುವುದು, ಆಪ್ಷನ್ ಬಿ ಬಂಧನದ ಕಾರಣವನ್ನು ಆರೋಪಿಗೆ ವಿವರಿಸುವುದು, ಆಪ್ಷನ್ ಸಿ ಅವನನ್ನು ಮಲಗಲು ಬಿಡದೆ ವಿಚಾರಣೆ ಮಾಡುವುದು, ಆಪ್ಷನ್ ಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸದೆ ಕದ್ದ ಸೊತ್ತನ್ನು ವಸೂಲಿ ಮಾಡಲು ಕೆಲವು ದಿನಗಳ ಕಾಲ ಆತನನ್ನು ವಶಕ್ಕೆ ತೆಗೆದುಕೊಳ್ಳುವುದು. ಸರಿಯಾದ ಉತ್ತರ ಆಪ್ಷನ್ ಬಿ ಬಂಧನದ ಕಾರಣವನ್ನು ಆರೋಪಿಗೆ ವಿವರಿಸುವುದು. 15ನೇ ಪ್ರಶ್ನೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮಸೂದೆಯನ್ನು ಯಾವುದರ ಬದಲಿಗೆ ಪರಿಚಯಿಸಲಾಯಿತು? ಆಪ್ಷನ್ ಎ ಭಾರತೀಯ ದಂಡ ಸಂಹಿತೆ, ಆಪ್ಷನ್ ಬಿ ಭಾರತೀಯ ಸಾಕ್ಷ್ಯ ಕಾಯ್ದೆ, ಆಪ್ಷನ್ ಸಿ ಕ್ರಿಮಿನಲ್ ಕಾರ್ಯವಿಧಾನದ ಕೋಡ್, ಆಪ್ಷನ್ ಡಿ ರಾಷ್ಟ್ರೀಯ ಭದ್ರತಾ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರಿಮಿನಲ್ ಕಾರ್ಯವಿಧಾನದ ಕೋಡ್. 16ನೇ ಪ್ರಶ್ನೆ,
ಇವುಗಳಲ್ಲಿ ಯಾವುದು ತಪ್ಪು? ಆಪ್ಷನ್ ಎ, ಗಣರಾಜ್ಯೋತ್ಸವದಂದು ರಾಷ್ಟ್ರೀಯ ಧ್ವಜವನ್ನು ಈಗಾಗಲೇ ಮಡಸಲಾಗಿದೆ ಮತ್ತು ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಸುರುಳಿ ಬಿಚ್ಚಲಾಗಿದೆ. ಆಪ್ಷನ್ ಬಿ, ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಧ್ವಜವನ್ನು ಈಗಾಗಲೇ ಮಡಸಲಾಗಿದೆ ಮತ್ತು ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಹಾರಿಸಲಾಗಿದೆ. ಆಪ್ಷನ್ ಸಿ, ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಧ್ವಜವನ್ನು ಹಗ್ಗದಿಂದ ಕೆಳಗಿನಿಂದ ಕಂಬದ ಮೇಲಕ್ಕೆ ತಳ್ಳಲಾಗುತ್ತದೆ ಮತ್ತು ನಂತರ ಹಾರಿಸಲಾಗುತ್ತದೆ. ಆಪ್ಷನ್ ಡಿ, ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಧ್ವಜವನ್ನು ಈಗಾಗಲೇ ಮಡಸಲಾಗಿದೆ ಮತ್ತು ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಹಾರಿಸಲಾಗಿದೆ. 17ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ? ಆಪ್ಷನ್ ಎ, ದೇಶವನ್ನು ರಕ್ಷಿಸಲು ಮತ್ತು ಹಾಗೆ ಮಾಡಲು ಕರೆದಾಗ ರಾಷ್ಟ್ರೀಯ ಸೇವೆಯನ್ನು ಸಲ್ಲಿಸಲು. ಆಪ್ಷನ್ ಬಿ, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಲು ಮತ್ತು ಹಿಂಸೆಯನ್ನು ತ್ಯಜಿಸಲು. ಆಪ್ಷನ್ ಸಿ, ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳನ್ನು ಸುರಕ್ಷಿತಗೊಳಿಸಲು ಮತ್ತು ಮಾತೃತ್ವ ಪರಿಹಾರಕ್ಕಾಗಿ. ಆಪ್ಷನ್ ಡಿ, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು. ಸರಿಯಾದ ಉತ್ತರ ಆಪ್ಷನ್ ಸಿ, ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳನ್ನು ಸುರಕ್ಷಿತಗೊಳಿಸಲು ಮತ್ತು ಮಾತೃತ್ವ ಪರಿಹಾರಕ್ಕಾಗಿ. 18ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಾಗಿದೆ? ಆಪ್ಷನ್ ಎ, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ. ಆಪ್ಷನ್ ಬಿ, ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ. ಆಪ್ಷನ್ ಸಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಆಪ್ಷನ್ ಡಿ, ರಾಷ್ಟ್ರೀಯ ಮಹಿಳಾ ಆಯೋಗ. ಸರಿಯಾದ ಉತ್ತರ ಆಪ್ಷನ್ ಎ, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ. 19ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತು? ಆಪ್ಷನ್ ಎ, 1950-51. ಆಪ್ಷನ್ ಬಿ, 1947-48. ಆಪ್ಷನ್ ಸಿ, 1951-52. ಆಪ್ಷನ್ ಡಿ, 1948-49. ಸರಿಯಾದ ಉತ್ತರ ಆಪ್ಷನ್ ಸಿ, 1951-52. 20ನೇ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಎಷ್ಟು ನ್ಯಾಯಾಧೀಶರ ಅನುಮೋದನೆ ಬಲವನ್ನು ಹೊಂದಿದೆ? ಆಪ್ಷನ್ ಎ, 34. ಆಪ್ಷನ್ ಬಿ, 35. ಆಪ್ಷನ್ ಸಿ, 36. ಆಪ್ಷನ್ ಡಿ, 38. ಸರಿಯಾದ ಉತ್ತರ ಆಪ್ಷನ್ ಎ, 34.